ಹಿಂದ್ಗಡೆ ಬಚ್ಚಿಟ್ಕೊಂತೀನಿ. ನಾವು ಕೊಡ್ಸೋಕ್ಕಿಂತ ಅವನಾಗೆ ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ. ವಿಚಿತ್ರ ಫೋನ್ ಅವ್ರಿಸಿ ಇದೆಲ್ಲ ವರ್ಕ್ ಆಗ್ತದೆ. ಹೋಯ್ತು 20 ನಿಮಿಷ ಕಾಯಿಸಿದಾಳೆ. ನಮ್ಮ ಕಾಲದಲ್ಲೆಲ್ಲ ಫೋನೇ ಇರ್ತಿರ್ಲಿಲ್ಲ ಗೊತ್ತಾ. ಇಂಥ ಒಂದು ಅಕ್ಕನೂ ಇರ್ತಾರ. ಫೋನ್ ಕೊಡಿಸ್ಬೇಕು ಅಂತ ಪೀಟಿಕೆ ಆಗ್ತಿದ್ದಾಳೆ ಇಂಡೈರೆಕ್ಟ್ ಆಗಿ. ಬೈಸ್ಕೊಂಡಾಯ್ತು. ಮಿಷನ್ ಸಕ್ಸಸ್ಫುಲ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಬೆಂಗಳೂರಲ್ಲಿದ್ದೀನಿ. ಬಂದು ಒಂದು 2-3 ದಿನ ಆಯಿತು. ಇವತ್ತು ಶೂಟ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಇವಾಗ ಚಿಕ್ಕಮಂಗ್ಳೂರಿಗೆ ಹೊರಡಬೇಕು. ಅದಕ್ಕಿಂತ ಮುಂಚೆ ನಾನೇನೋ ಒಂದು ಶಾಪ್ ಮಾಡಬೇಕು. ನನ್ನ ತಮ್ಮ ಕಾಲ್ ಮಾಡಿದ್ದ. ಫೋನೆಲ್ಲ ಹೊಡೆದು ಪೀಸ್ ಆಗಿದೆ. ಆ್ಯಂಡ್ 4 to 5 days ಆಗಿದೆ. ಹೆಂಗಿದ್ರು ಇಲ್ಲೇ ಬಂದಿದ್ದೀನಲ್ಲ, ಅವನಿಗೆ ಸರ್ಪ್ರೈಸಾಗಿ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಅವನಿಗೆಲ್ಲ ಕೊಡ್ಸಲ್ಲ, ಇನ್ನು ಒಂದು 10 to 15 days ಹಂಗೆ ತಳ್ಳು ಅಂತ ಹೇಳಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಐಫೋನೇ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಐಫೋನೇ ಕೇಳಿದ್ದವನು. ಬಟ್ ಇವಾಗ ಅವನು ಓದ್ತಿದ್ದಾನೆ. ಸೊ ಇವಾಗಲೇ ಬೇಡ, ಮುಂದೆ ರೆಸ್ಪಾನ್ಸಿಬಲ್ ಬರಲಿ, ಸ್ಟಡೀಸ್ ಎಲ್ಲ ಮುಗಿಸ್ಲಿ. ಅಷ್ಟು ಎಕ್ಸ್ಪೆನ್ಸಿವ್ ಎಲ್ಲ ಅವ್ನು ತಗೊಂಡ್ರೇ ಖುಷಿ ಜಾಸ್ತಿ ಆಗುತ್ತೆ. ನಾವು ಕೊಡ್ಸೋಕ್ಕಿಂತ ಅವನಾಗೆ ತಗೊಂಡ್ರೆ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ, ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ ಅವನಿಗೆ ಅಂತ ಹೇಳಿ ನಾರ್ಮಲ್ ಆಗಿರೋ ಫೋನೇ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇವಾಗ ನೋಡಬೇಕು ಇಲ್ಲಿ ಅಕ್ಕಪಕ್ಕ ಯಾವುದು ಮೊಬೈಲ್ ಶಾಪ್ ಇದೆ ಅಂತ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಚೇತು ಬಂದಿಲ್ಲ, ನಾನು ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಸೊ ಇದು ಫೈನಲಿ ಇದನ್ನು ತೊಗೊತಾ ಇದ್ದೀನಿ ನನ್ನ ತಮ್ಮಂಗೆ. ಓಪೋ A6 7000 mAh ಬ್ಯಾಟ್ರಿ ಇದೆ. ಸೊ ಇದರಲ್ಲಿ 3 ಕಲರ್ ಇತ್ತು, ಅದರಲ್ಲಿ ಈ ಬ್ಲೂ ಒಂದು ಚೆನ್ನಾಗಿದೆ. ಓಪನ್ ಮಾಡ್ತಿದ್ದಾರೆ ಗೈಸ್. ಫೈನಲಿ ತೊಗೊಂಡಾಯಿತು. ಇವಾಗ ನಂದೊಂಚೂರು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗಿ ಲಗೇಜ್ ತೊಗೊಂಡು ಹೋಗಬೇಕು ಅಷ್ಟೇ ಗೈಸ್. ಅಪ್ಡೇಟ್. ಹಲೋ ಮೇಡಮ್ ಜಿ, ನಮಸ್ಕಾರ. ನನ್ನ ಬಿಟ್ಟು ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ. ಎಸ್, ನಾನು ಮಳೆಯಲ್ಲಿ ಬಸ್ಸಲ್ಲಿ ಬಂದಿದ್ದೀನಿ ಗೊತ್ತಾ. ವೆರಿ ಗುಡ್ ಗೈಸ್, ನಾನಿವಾಗ ಚಿಕ್ಕಮಂಗ್ಳೂರಿಗೆ ಬಂದೆ. 20 ನಿಮಿಷ ಕಾಯಿಸಿದ್ದಾಳೆ ಗೈಸ್. ನಾನು ಎಷ್ಟು ಬೇಗ ಬಾ ಅಂತ ಅಂದ್ರೆ 20 ನಿಮಿಷ ಕಾಯಿಸಿದ್ದಾಳೆ. ದೇವಸ್ಥಾನದಲ್ಲಿ ರಶ್ ಇತ್ತು. ನನ್ನ ತಮ್ಮಂಗೆ ಒಂಚೂರು ಆಟ ಆಡಿಸ್ಕೊಂಡು ಫೋನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಆಟ ಆಡ್ಸೋದು ಅಂತ ಗೊತ್ತಿಲ್ಲ, ಏನೋ ಒಂದು ಐಡಿಯಾ ಮಾಡಬೇಕು ಇವಾಗ. ಆ್ಯಂಡ್ ಫಸ್ಟು ಹೋಗಿ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಕೂಲ್ ಆಗ್ತೀನಿ, ಯಾಕಂದರೆ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಫುಲ್ಲು ಸಿಕ್ಕಾಪಟ್ಟೆ ಮಳೆ, ಇಲ್ಲಿ ಮರ ಎಲ್ಲ ಬಿದ್ದು ಹೋಗಿದೆ, ಅಷ್ಟು ಕೆಟ್ಟದಾಗಿ ಮಳೆ ಬಂತು ಬರಬೇಕಾದ್ರೆ. ಆ್ಯಂಡ್ ಅಷ್ಟೇ ಗೈಸ್. ನಾನು ಬಂದ ತಕ್ಷಣ ಊಟ ಮಾಡಿ, ಸೊ ಏನೇನು ಪಾರ್ಸಲ್ ಬಂದಿದೆ ಅದೆಲ್ಲ ಚೆಕ್ ಮಾಡಿ. ಶಿವು ಬಾರ ಇಲ್ಲಿ. ಇವಾಗ ಶಿವು ಗೈಸ್. ನಮ್ಮ ಅಪ್ಪ ಎಲ್ಲಿ? ಅಪ್ಪನೂ ಸ್ಲೀಪಿಂಗಾ? ನನ್ನ ತಮ್ಮನ ಜೊತೆ ಮಾತಾಡ್ಸೋಣ ಗೈಸ್. ಶಿವು ಬಾರಪ್ಪ, ಕ್ಲೀನಾಗೆ ಬಾ, ಹೆಂಗೆಂಗೋ ಇರ್ಬೇಡ ಹಂಗೆ. ಎಷ್ಟು ಸ್ಮಾರ್ಟ್ ಆಗಿದೆಯಾ ಗೊತ್ತಾ. ಆ್ಯಕ್ಚುಲಿ ನಮ್ಮ ಕೋಚ್ ಅವರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬಟ್ ಇವಾಗ ಬೆಂಗಳೂರಿಗೆ ಹೋಗೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ, ಬಿಟ್ಟರೆ ಸಕ್ಕತ್ತಾಗಿ ಹೇಳ್ಕೊಡ್ತಾನೆ ಗೈಸ್. ನಾನು ಆ್ಯಕ್ಚುಲಿ ಒಂದು ರೌಂಡ್ ಸಣ್ಣ ಆಗಿರೋದೆ ಅವನಿಂದ, ಅಷ್ಟು ವರ್ಕೌಟ್ ಮಾಡಿಸಿರೋದು. ಇದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಯ್ಯೋ ಅದೇ ಇಲ್ಲ ಅಪ್ಪ, ಓದಿ ಬಡವಾಗ ಹೋಗ್ಬಿಟ್ಟಿದ್ದಾನೆ. ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಹೆಂಗಿದ್ದೆ ನೀನು? ಅಯ್ಯೋ, ಹಾರ್ಟಿಗೆ ಟಚ್ ಆಗ್ಬಿಡ್ತಲ್ಲೇ. ಏನಕ್ಕೆ ಟೆನ್ಷನ್ ಹೇಳೋನಿಗೆ? ಕೇಕ್ ತಿನ್ಕೊಂಡ್ ಬಂದಿರ್ತಾಳೆ. ನಾನು ಆ್ಯಕ್ಚುಲಿ ಏನು ಕೇಕ್ ತಿಂದಿಲ್ಲ, ಏನು ತಿಂದಿಲ್ಲ. ಜ್ಯೂಸ್ ಕುಡಿದಿದ್ದಾಳೆ. ಹೆಂಗೆ ಹೇಳ್ತೀಯ ಅಕ್ಕ? ಶುಗರ್ ಜ್ಯೂಸ್ ಕುಡಿ. ಶುಗರ್ ಜ್ಯೂಸ್ ಅಲ್ಲ, ವಿತೌಟ್ ಶುಗರ್ ಕುಡ್ದಿದ್ದು. ಅದೇ ನೋಡಕ್ಕೆ ಬಂದಿದ್ದೆ ನೀನು. ನೀನು ನೋಡಕ್ಕೆ ತೋರಿಸು ಮೊಬೈಲ್ ಹೆಂಗಾಯ್ತೆ.
ಪಾಪ ಗೈಸ್, ನನ್ನ ತಮ್ಮನ ಮೊಬೈಲ್ ಹೊಡೆದಾಕೋಗ್ಬಿಟ್ಟಿದ್ದಾನೆ. ಏನ್ ಸೈಕಾಗ್ ಗೈಸ್, ಸೈಕಾಗ್ ಹೊಡೆದಾಕೊಂಡ್ಬಿಟ್ಟಿದ್ದಾನೆ. ಅದು ಏನು ಇದಕ್ಕೆ ತಾಗಿಲ್ಲ ಆಯ್ತಾ, ಡಿಸ್ಪ್ಲೇಗೆ ಏನು ಇದೆ ಇಲ್ಲ ಆಯ್ತಾ. ಅದ್ಕೊಡು, ಹಿಂದೆ ಏನೋ ಇಟ್ಟಿದೆಯಲ್ಲ, ಅದೇನಿಲ್ಲ, ತೋರ್ಸು. ಏನಿಲ್ಲ, ಅದ್ ತೋರ್ಸೇನೋ ನೋಡಿ ಗೈಸ್, ರ್ಯಾಪರ್ ಇಟ್ಕೊಂಡಿದ್ದಾನೆ. ಅದಲ್ಲ, ಅದು ಚಾಕ್ಲೇಟ್ ರ್ಯಾಪರ್. ಯಾರು ಕೊಟ್ಟಿದ್ದಮ್ಮ? ನೋಡ್ರಿ, ಗ್ಯಾಲಕ್ಸಿ ಏನೋ ಏನೋ ನಡೆಸ್ತಿದ್ದಾನೆ. ಕೊಡು. ಶಿವ್ ವರ್ಕ್ ಆಗ್ತಿದ್ಯಲ್ಲ ಶಿವ್, ನನಗೆ ಫೋನ್ ಮಾಡಿ ಗೈಸ್, ಏನು ವರ್ಕೇ ಆಗ್ತಿಲ್ಲ. ಹೆಂಗ್ ವರ್ಕ್ ಆಗ್ತಿದೆ ಚೇತನ? ಚೇತನ ವಿಚಿತ್ರ ಫೋನ್. ಹೌದು, ಸಿ ಇದೆಲ್ಲ ವರ್ಕ್ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ತಡಿ. ಹಾ, ವಾಟ್ ಈಸ್ ದಿಸ್? ಇದು ಯಾವ ಥರ ಕನೆಕ್ಷನ್ನು? ಓ ಗಾಡ್, ಏ ಹೋಯ್ತು. ಬರ್ತಿದ್ದು ಹೋಗ್ಸಿದ್ಲು ಕಣ. ನಿಜವಾಗ್ಲೂ ಹೋಯ್ತು. ಅವಾಗ ಏ ನಾನೇನು ಮಾಡಿಲ್ಲ, ನಾನು ಜಸ್ಟ್ ಹಿಂಗ್ ನೋಡಿದಷ್ಟೇ. ಹೋಯ್ತು ಕಣೆ ಅಕ್ಕ, ನಿಜವಾಗ್ಲು. ಅಯ್ಯೋ, ಚಪ್ಪಾಳೆ 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 ಚಪ್ಪಾಳೆ. ಹೆಂಗೋ ಹಿಡ್ಕೊಂಡಿದ್ದೆ ರಬ್ಬರ್ ಬ್ಯಾಂಡ್ ಹಾಕಿ. ಆದ್ರೂ ಅದು ಹೆಂಗೆ ವರ್ಕ್ ಆಗ್ತಿತ್ತು, ನಾನು ಸುಮ್ಮನೆ ಹಿಂಗ್ ನೋಡಿದೆ, ಅದು ಹೋಯ್ತು. ಇವತ್ತು ಬಿಡು, ಇವತ್ತು ಮಲ್ಕೊಳ್ಳೋದಷ್ಟೇ. ನಾಳೆ ಬೆಳಿಗ್ಗೆ ನೋಡ್ಕೊಂಡ್ರೆ ಆಯ್ತು. ನನ್ನ ಒಂದ್ ತಿಂಗಳು ಹೆಂಗಿರಾನೆ ಅಕ್ಕ, ನಾವೆಲ್ಲ ಇರ್ತಿದ್ವಿ. ಟಿವಿ ಇದೆ, ಲ್ಯಾಪ್ಟಾಪ್ ಇದೆ. ಕಾಲ್ ಮಾಡ್ಬೇಕು ಅಂದ್ರೆ ನಮ್ಮ ಅಮ್ಮಂಗ್ ಕೇಳ್ ಮಾಡ್ಬೋದು, ನಮ್ಮ ಅಪ್ಪಂಗ್ ಕೇಳ್ ಮಾಡ್ಬೋದು, ನಾನು ಕೇಳ್ ಮಾಡ್ಬೋದು. ನಾನು ಕೊಡ್ತೀನಿ, ಫೋನ್ ಕೊಡ್ತೀನಿ, ತಗೊಳಪ್ಪ ಯಾರಿಗೆ ಮಾಡ್ತೀಯ ಅವರಿಗೆ ಅಂತ. ಈ ತರ ಎಲ್ಲ ಮಾಡೋಣ. ಈ ತರ ಎಲ್ಲ ಅಂದ್ರೆ ನಮ್ ಕಾಲದಲ್ಲೆಲ್ಲ ಫೋನೇ ಇರ್ತಿರ್ಲಿಲ್ಲ, ಗೊತ್ತಾ? ಕೀಪ್ಯಾಡ್ ಇಟ್ಕೊಂಡು ಅದು ಬರೀ ಕಾಲ್ ಮಾಡಕ್ ಅಷ್ಟೇ. ಅವನಿಗೂ ಅದೇ ತಾನೇ ಬೇಕಾಗಿರೋದು, ಒಂದ್ ಕೀಪ್ಯಾಡ್ ಕೊಡ್ಸೋಣ ಶಿವ. ಚೇತನ, ಇವ್ ಅಮ್ಮಂಗ್ ಕೇಳಿದ್ರೆ ಆಯ್ತು, ಫೋನ್ ಮಾಡ್ಕೊಡ್ತಾರಲ್ವಾ. ಆಯ್ತು, ಹೋಗು, ಇನ್ನೊಂಚು ಕೊಡು. ಹಿಂಗ್ ಮಾಡ್ಬಿಡ್ಲಾ? ಇನ್ನೇನು ಓಪನ್ ಆಯ್ತು. ಆಯ್ತು, ಓಪನು. ಚೂರ್ ಮೋಸ್ಟ್ಲಿ ಕನೆಕ್ಷನ್ ಇತ್ತು ಅನ್ಸುತ್ತೆ, ಹೋಯ್ತು. ಇನ್ನೊಂದು ಗೈಸ್, ನಮ್ಮ ಟೆಕ್ನಿಷಿಯನ್ ಚೇತನ ಅವರು ಏನೋ ವರ್ಕ್ ಮಾಡ್ತೀನಿ ಅದ್ರ ಮೇಲೆ ಆನ್ ಮಾಡಿಕೊಡ್ತೀನಿ ಅಂತ ಅಂದಿದ್ದಾಳೆ ಗೈಸ್. ನಮ್ಮ ಮನೇಲಿ ಏನೇ ಹಾಳಾದರೂ ಅವಳು ಸರಿ ಮಾಡಿಕೊಡ್ತಾಳೆ. ಐ ಮೀನ್, ಲೈಟ್ ಹೋದ್ರು, ಮೋಟ್ರು ಕೆಟ್ಟೋದ್ರು, ಫೋನ್ ಸರಿ ಇಲ್ಲ ಅಂದರು, ಚೇತನ ಚೇತನ ಚೇತನ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಐ ಮೀನ್ ಎಲೆಕ್ಟ್ರಿಸಿಟಿ ಅಥವಾ ವಾಟರ್ ಅಥವಾ ಚಿಕ್ಕ ಪುಟ್ಟ ಏನೋ ಸಮಸ್ಯೆ ಇದ್ದರೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ. ಚೇತನ ವಿ ಭಾರತ್ ಬಚ್ ಅಂತ ಇರುತ್ತೆ ಇನ್ಸ್ಟಾದಲ್ಲಿ, ಅಲ್ಲೋಗಿ DM ಮಾಡಿ, ಎಲ್ಲ ಹೇಳ್ಕೊಡ್ತಾಳೆ. ಹೌದು, ಅಷ್ಟು ಸೀರಿಯಸ್ ಆಗಿ ನೋಡ್ತಿದ್ಯಾ? ಮತ್ತೆ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ನಾನು ನೋಡಿರಲಿಲ್ಲ, ಅದಕ್ಕೆ. ಬಟ್ ಇದೊಂಥರ ಬೇರೆ ಥರ ಇದೆ, ಮದರ್ ಬೋರ್ಡ್ ಎಲ್ಲ ಕಾಣಿಸ್ತಾನೆ ಇಲ್ಲ ಆ ಥರ. ಇದು ಓಪನ್ ಮಾಡಿದ್ರೆ ಕಾಣುತ್ತೀಗ. ಇದು ಮಾಡಬೇಡ ಇವಾಗ, ಬಿಡು ಹೋಗಲಿ. ಗೈಸ್, ಇಷ್ಟು ರಾತ್ರಿಯಲ್ಲೇ ಅವನಿಗೆ ಮೊಬೈಲ್ ಕೊಟ್ಬಿಡೋಣ. ಸೊ ಹಿಂಗಿರೋ ಫುಲ್ ಹೋಗ್ಬಿಟ್ಟಿದೆ, ಇಲ್ಲೇ ಇಟ್ಕೊಂಡಿದ್ದೀನಿ. ಆಟ ಆಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಸೊ ನನಗೂ ಫುಲ್ ಟಯರ್ಡ್ ಆಗಿದೆ. ಹಿಂಗೆ ಹೋಗಿ ಕೊಟ್ಬಿಡ್ತೀನಿ, ಹೆಂಗಿರುತ್ತೆ ನೋಡೋಣ ಅವನ ರಿಯಾಕ್ಷನ್. ತಡೀರಿ, ಹಿಂದ್ಗಡೆ ಬಚ್ಚಿಟ್ಕೊತೀನಿ. ಕಡೆ ಸೈಡಲ್ಲಿ ಇಟ್ಟಿದ್ದೀನಿ. ಗೈಸ್, ನಮ್ಮ ಅಮ್ಮನ ಹತ್ರ ಬಂದು ಮೊಬೈಲ್ ಕೇಳ್ತಿದ್ದೆ. ಆಗ ಎಲ್ಲ ಹೋಗ್ಯಾಕೆ ಹೆಂಗ್ ಗೊತ್ತೇ ಅಕ್ಕ? ಏನಮ್ಮ? ಇಲ್ಲ ಕಣಪ್ಪ, ನಮ್ಮಪ್ಪ ಧ್ಯಾನ ಮಾಡ್ತಾ ಇದ್ದಾರೆ ಗೈಸ್. ಆ್ಯಂಡ್ ನಮ್ಮಮ್ಮ ಶಿವುಗೆ ಹೊಡಿಯೋಕ್ಕೆ ಒಂದೇ ಒಂದು ರೀಸನ್ ಇದೆ, ಯಾಕಂದರೆ ಅವನು ಮೊಬೈಲ್ ಕೇಳ್ತಿದ್ದಾನೆ ಅದಕ್ಕೆ. ಅಲ್ಲ, ಆಕ್ಚುಲಿ ಇವತ್ತೇ ಅವ್ನು ಫ್ರೀ ಆಗಿರೋದು. ಹೌದಾ? ಯಾಕೆ? ಮೊಬೈಲ್ ಹೋಯ್ತಲ್ಲ, ದೊಡ್ಡ ದರಿದ್ರ ಹೋದಂಗೆ ಆಯ್ತು ಅಂತ ತಿಳ್ಕಶಿ. ನಿನಗೆ ಇನ್ಮೇಲೆ ನಿನಗೆ ಒಳ್ಳೇದಾಗೋದು. ಗೈಸ್, ನಮ್ಮ ಅಮ್ಮಂದು ಐಫೋನ್ ತೊಗೊಂಡೋಗ್ತಿದ್ದಾನಂತೆ. ಅಮ್ಮ ಇಲ್ಲಿ ನೋಡಮ್ಮ, ಎತ್ತಿಟ್ಕೊಬಿಟ್ಲಿ ಇವಳು. ಹೆಂಗೆ ಸಾಕ್ಷಿ ಸಾಲು?
ಹಾಕು ನೀನು ಹಾಕಮ್ಮ. ತಗೊಳ ಹಾ ಯಾಕೆ ತಂದೆ ಅಕ್ಕ? ಹಂಗೆ ಅಲ್ಲ ಭೂಮಿ, ಪ್ರಪಂಚದಲ್ಲಿ ಇಂಥ ಒಂದು ಅಕ್ಕನೂ ಇರ್ತಾರ. ಕೆಟ್ಟ ದ್ರೋಹಿ ಇದೆ, ನಿನ್ನ ಅಕ್ಕ ದ್ರೋಹಿ. ಗೈಸ್ ಬೈಸ್ಕೊಂಡಾಯ್ತು. ಮಿಷನ್ ಸಕ್ಸಸ್ಫುಲ್. ಮಕ್ಕ ನೀನು ನಮ್ಮನೇಲಿ ಏನ್ ತಂದ್ರು ಬೈಗುಳ. ಎಲ್ಲ ಹಾಕ್ಸಿ ಅಪ್ಪನ್ ಕೊಡಲ್ಲ, ಅಪ್ಪನ್ ಕೊಡು. ನೀನ್ ಬರ್ಬೇಡ, ನೀನ್ ಹೋಗ್ಬಿಡು. ಅಲ್ಲ, ನಾನ್ ಕೊಡಲ್ಲ ಕಣೋ. ಒಂದ್ ನಿಮಿಷ ಏನ್ ಮಾಡ್ತೇವೆ? ಓಪನ್ ಅದು ಓಪೋ ದೇವರ ದೀಪ ನಾನು ಹಾಕ್ತೀನಮ್ಮ. ಇಲ್ಲ, ದೇವರಿಗೆ ಹಾಕಿ ಓದ್ತಿದ್ದೆ. ಯಾವಾಗ ಈ ಫೋನ್ ಹಾಳಾಗುತ್ತೆ? ಒಂದೊಂದ್ಸತಿ ನಾನೇ ಚೆಚ್ಚೆಲ್ಲ ಹಾಕಿದ್ದೀನಿ. ಬಟ್ ಇವತ್ತು ಒಳ್ಳೆ ದಿನ ಅಂತ ತಿಳ್ಕೊಂಡೆ. ಒಳ್ಳೆ ದಿನನೇ, ಆದ್ರೆ ನಿಮಗಲ್ಲ ಅವನಿಗೆ ಅಷ್ಟೇ. ಒಂದ್ ಡೇನು ಕಳೆಯೋಕೆ ಅವಕಾಶ ಇಲ್ಲ ಅಂತ ಇಲ್ಲ ಇದೇನಿಲ್ಲ ಬಿಡು, ಒಂದು 4 ದಿನ ಆದ್ಮೇಲೆ ಕೊಡೋಣ. ನಿನಗೆ ನಿನ್ನ ಹತ್ರ ಏನು ಇದಿದೆ ಹೇಳು? ಎಲ್ಲಿ ತಂದೆ ಅಕ್ಕ? ಬೆಂಗಳೂರಲ್ಲ. ಎಲ್ಲಿ ಎಷ್ಟು ಖುಷಿ ಆಯ್ತು ತೋರ್ಸು ಮುಗುಳುನಾಗೆ. ವಯಸ್ಸದ ಬಂದ ಭಾಗ್ಯ. ಈ ತರ ಭಾಗ್ಯ ಯಾರು ಸಿಗಲ್ಲ, ಎಲ್ಲಿಗೂ ಸಿಗಲ್ಲ, ಎಲ್ಲೂ ಸಿಗಲ್ಲ ಆಕ್ಚುಲಿ, ಗೊತ್ತಾ? ಪುಣ್ಯ ಪುಣ್ಯ ಮಾಡಿದ್ದೆ ಇಂಥ ಅಪ್ಪನ ಪಡಿಯೋಕ್ಕೆ. ಅಯ್ಯ ಹಾಂ ಸಾಕು 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 ಸಾಕು. ಭೂಮಿಕಾ ನೆಕ್ಸ್ಟ್ ನನಗೆ ಫೋನ್ ಕೊಡಿಸ್ತಾರೆ. ಈ ಥರ ಎಲ್ಲ ಓವರ್ ಕಾನ್ಫಿಡೆನ್ಸ್ ಎಲ್ಲ ಇಟ್ಕೋಬೇಡ. ಐಫೋನ್ ನಿಜವಾಗ್ಲೂ ವರ್ಕ್ ಇಲ್ಲ. ಸೊ ನಿನಗೆ 2 ಕಾಲಿದೆ, 2 ಕೈ ಇದೆ, ದುಡಿಯೋಷ್ಟು ತಾಕತ್ತಿದೆ, ಹೋಗಿ ತಗೋ ಹೋಗು. ಅವನು ಸ್ಟಡಿ ಮಾಡ್ತಿದ್ದಾನೆ, ಓದ್ತಿದ್ದಾನೆ. ಯಾರು ನೀನು ಸ್ಟಡಿ ಮಾಡ್ತಿದ್ಯಾ? ಸಾಕು ಚೇತನ, ನನ್ನ ಹತ್ರ ಮಾತಾಡಕ್ಕೆ ಬರಲ್ಲ. ಆದರೂ ಅದು ನಿಂಗೆ ಐಫೋನ್ ಕೊಡ್ಸಲ್ಲ, ಆಯಿತಾ? ಗೈಸ್ ಐಫೋನ್ ಕೊಡಿಸ್ಬೇಕು ಅಂತ ಪೀಟಿಕೆ ಆಗ್ತಿದ್ದಾಳೆ ಇಂಡೈರೆಕ್ಟಾಗಿ. ಮತ್ತೆ ಡೈರೆಕ್ಟಾಗಿ. ಆಲ್ರೆಡಿ ಅವನು ವಾಟ್ಸಪ್ ಬಿಟ್ಟು ಎಲ್ಲ ಡೌನ್ಲೋಡ್ ಮಾಡಿ. ಎಸ್, ಚೆನ್ನಾಗಿದೆಯಾ ಶಿವು? ಸಖತ್ತಾಗಿದೆಯಾ? ಏನಾದ್ರು ಬೇಜಾರಿದೆಯಾ ಭೂಮಿಕಾ ಐಫೋನ್ ಕೊಡ್ಸಿಲ್ಲ ಅಂತ? ಇಲ್ಲಪ್ಪ ನಂಗೆ. ನೋಡಿ ಎಂತ ತಮ್ಮ ನೋಡಿ. ಸೊ ಈಗ ಮಜಾ ಮಾಡು, ರಾತ್ರಿ ಕೂತ್ಕೊಂಡು ಎಲ್ಲ ಅಪ್ಡೇಟ್ ಮಾಡ್ಕೊ. ಆ್ಯಂಡ್ ನಾನು ಇವಾಗ ನನ್ನ ನೈಟ್ ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಳ್ಬೇಕು ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ಟ್ರಾವೆಲ್ ಅಲ್ಲಿ ಬೆಂಗಳೂರಲ್ಲೂ ಅಲ್ಲಿ ಇಲ್ಲಿ ಓಡಾಡಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಒಂದು ಸುಮ್ಮನೆ ಸರ್ಪ್ರೈಸ್ ಆಗಿ ಮೊಬೈಲ್ ತಂದಿದ್ದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್.